ಕಲ್ಲಿನ ಗುಡಿಯಲಿ ದೇವರಿಲ್ಲ, ಅನ್ನವ ನೀಡುವ ದೇವರಿಲ್ಲ. ನೋವನುಂಡು ಜನ್ಮ ನೀಡಿದ ತಾಯಿಯ ಮೀರಿಸಿದ ದೇವರಿಲ್ಲ. ನರ್ಮದಾ ನದಿಯ ಜಬ್ಬಲ್ಪುರ ದೋಣಿಯ ದುರಂತ ಕತೆ. ಸಮಸ್ತ ನಾಡಿನ ಜನತೆಗೆ ಇವತ್ತಿನ ನರ್ಮದಾ ನದಿಯ ದುರಂತ ಕಥೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವಕ್ಕಿಂತ ಮುಂಚಿತವಾಗಿ, ತಾಯಿ ದೇವರುಕ್ಕಿಂತ ದೊಡ್ಡವಳು, ಅವಳ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ತಾಯಿಯೇ ದೇವರು, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂದು ನಾನು, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂದು ನಾನು. 9 ತಿಂಗಳಲ್ಲಿ ಒಡಲಬಾರ ತಾಪದಲ್ಲಿ, 9 ತಿಂಗಳಲ್ಲಿ ಒಡಲಬಾರ ತಾಪದಲ್ಲಿ. ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ. ಹೆತ್ತ ತಾಯಿ ದೇವರಿಗಿಂತ ದೊಡ್ಡವಳು ನೀನಮ್ಮ, ಹೆತ್ತ ತಾಯಿ ದೇವರಿಗಿಂತ ದೊಡ್ಡವಳು ನೀನಾದೆಯಮ್ಮ. ಈ ಗೀತೆಯನ್ನು ಏಕೆ ಹಾಡುತ್ತಿದ್ದೇನೆಂದರೆ, ನರ್ಮದಾ ನದಿಯ ಜಬ್ಬಲ್ಪುರ ದೋಣಿಯಲ್ಲಿ ತಾಯಿ ಮಗುವಿನ ಕಥೆಯನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ. ಸಮಸ್ತ ಕನ್ನಡದ ಕಲಾಭಿಮಾನಿಗಳಿಗೆ ಸಂಸ್ಕಾರದ ಬೆಳಕು ವಾಹಿನಿಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಇವತ್ತಿನ ಸುಂದರವಾದ ಸಂದೇಶ, ದುಃಖದ ಸಂದೇಶವನ್ನು ನಿಮಗೆ ತಿಳಿಸುವ ಪ್ರಯತ್ನ ಸಂಸ್ಕಾರದ ಬೆಳಕು ವಾಹಿನಿಯದು. ಉಸಿರು ಕೊಟ್ಟ ತಾಯಿ ಉಸಿರು ನಿಂತರೂ 3 ವರ್ಷದ ಕಂದನನ್ನು ಇದಪ್ಪಿಕೊಂಡಳು, ಕಂದನನ್ನು ಕೈ ಬಿಡಲಿಲ್ಲ ತಾಯಿ. ಕಲಿಯುಗದಾಗ 21ನೇ ಶತಮಾನ ಆಧುನಿಕ ಯುಗದಾಗ ತಾಯಿ ತಂದೆಯನ್ನು ನಾವು ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುವಂತಹ ಕಾಲವಿದು. ಒಬ್ಬ ತಾಯಿ 10 ಮಕ್ಕಳನ್ನು ಜೋಪಾನ ಮಾಡುತ್ತಾಳೆ, ಆದರೆ 10 ಮಕ್ಕಳು ಒಬ್ಬ ತಾಯಿಯನ್ನು ನೋಡಿಕೊಳ್ಳಲು ಆಗುವುದಿಲ್ಲ. ಅಂತ ಮಕ್ಕಳಿಗಾಗಿ ಇವತ್ತು ಕಲಿಯುಗದಾಗ ನಿಸರ್ಗದಲ್ಲಿ ಒಂದು ಪವಾಡ ನಡೆದಿದೆ. ಯಾವ ರೀತಿ ಎಂದರೆ, ಇದು ಜಗತ್ತು ಎಲ್ಲವೂ ಶೂನ್ಯ ಅಂದರೆ ಇಲ್ಲಿ ತಾಯಿಯೇ ದೇವರು ಅನ್ನುವ ಕಾಲ ಒಂದಿತ್ತು. ಆದರೆ ಆಧುನಿಕ ಯುಗದಾಗ ತಾಯಿಯನ್ನು ಮರೆಯುತ್ತಿದ್ದಾರೆ. ಅದಕ್ಕಾಗಿ ಏನೋ ಏಪ್ರಿಲ್ 30, 2026 ಗುರುವಾರ ಮಧ್ಯಪ್ರದೇಶದ ಜಬ್ಬಲ್ಪುರ ನರ್ಮದಾ ನದಿಯ ಪ್ರವಾಸಿಗರ ತಾಣವಾಗಿತ್ತು. ಅಂದು ಬೇಸಿಗೆಯ ಬಿಸಿಲಿನ ಬೇಗೆಗೆ ತಂಪುಗೊಳಿಸಲು ಪ್ರವಾಸಕ್ಕೆ ಜನರು, ಮಕ್ಕಳು, ಹಿರಿಯರು, ಹೆಣ್ಣು ಮಕ್ಕಳು, ಕೆಲವು ಕುಟುಂಬದವರು, ನವಜೋಡಿ, ಅಜ್ಜ ಅಜ್ಜಿಯರು, ತಂದೆ ತಾಯಿ ತಮ್ಮ ಚಿಕ್ಕ ಮಕ್ಕಳ ಜೊತೆ ಪ್ರವಾಸಕ್ಕೆ ಬಂದಿದ್ದರು. 4 ಗಂಟೆಗೆ ದೋಣಿ ವಿಹಾರದಲ್ಲಿ ಎಂಜಾಯ್, ಆನಂದ, ಸಂತೋಷದ ಕ್ಷಣ. ದೋಣಿ ಮುಂದೆ ಸಾಗುತ್ತಿತ್ತು. ಅದೇ ಸಂದರ್ಭದಲ್ಲಿ ನರ್ಮದಾ ನದಿಯಲ್ಲಿ ನಿಸರ್ಗದಲ್ಲಿ ಬದಲಾವಣೆಯಾಗತೊಡಗಿತು. ಸಣ್ಣ ಅಲೆಗಳು ಕಾಣತೊಡಗಿದವು. ದೋಣಿ ಮಧ್ಯಭಾಗಕ್ಕೆ ಹೋದಾಗ ಅಲೆಗಳು ಹೆಚ್ಚಾದವು, ಗಾಳಿ ಬೀಸತೊಡಗಿತು. ಸಂತೋಷ ಆನಂದ ಮಧ್ಯೆ ಭಯದ ವಾತಾವರಣ ಸೃಷ್ಟಿಯಾಯಿತು. ದೋಣಿ ವಿಹಾರಕ್ಕೆ ಲೈಫ್ ಜಾಕೆಟ್ ಕೇಳತೊಡಗಿದರು. ಕೆಲವರಿಗೆ ಮಾತ್ರ ಲೈಫ್ ಜಾಕೆಟ್ ಕೊಟ್ಟರು. ಇದೆಲ್ಲ ಏಕೆ ಹೇಳುತ್ತಿದ್ದೇನೆ ಎಂದರೆ, 30 ಜನರ ಪ್ರಾಣ ಸಂಕಟಕ್ಕೆ ಸಿಕ್ಕಿತು. ಅಲೆಗಳು ಹೆಚ್ಚಾದವು, ಗಾಳಿ ಜೋರಾಯಿತು, ದೋಣಿ ಒಳಗೆ ನೀರು ಬರತೊಡಗಿದವು. ಜನರಲ್ಲಿ ಭಯ ಸೃಷ್ಟಿಯಾಯಿತು. ದೋಣಿ ಮುಳುಗತೊಡಗಿತು. ಜನರು ಕಾಪಾಡಿ ಎಂದು ಕಿರಿಚಿದರು. ದೇವರು ಸ್ಮರಿಸಿದರು. ದಡ ಸೇರಲು ಪರದಾಡಿದರು. ಅದರಲ್ಲಿ ತಾಯಿ ಮತ್ತು 3 ವರ್ಷದ ಕಂದಮ್ಮನನ್ನು ಉಳಿಸಲು ನದಿಯಲ್ಲಿ ಬರುತ್ತಿರುವ ದೈತ್ಯಾಕಾರದ ಅಲೆಗಳ ಜೊತೆ ಹೋರಾಡಿದಳು. ಯಾವ ರೀತಿ? ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ
ಯುದ್ಧ ಭೂಮಿಯಲ್ಲಿ ಭಾರತ ಮಾತೆಯ ಮಡಿಲಲ್ಲಿ ವೀರ ಮರಣ ಹೊಂದಿದ್ದಾರೋ ಅದೇ ರೀತಿ 30/4/2026 5 ಗಂಟೆ ಸುಮಾರಿಗೆ ದೋಣಿಯ ದುರಂತ ಮಧ್ಯಪ್ರದೇಶದ ಜಬ್ಬಲ್ಪುರ್ ನರ್ಮದಾ ನದಿಯಲ್ಲಿ. ಪರಿಸರ ಪ್ರಕೃತಿ ಬದಲಾವಣೆ. ನದಿಯಲ್ಲಿ ಜೋರಾದ ಗಾಳಿಯಿಂದ ಅಲೆಗಳು ಹೆಚ್ಚಾಗಿ ದೋಣಿ ಒಳಗೆ ನೀರು ನುಗ್ಗಿ ದೋಣಿ ಮುಳುಗುತ್ತದೆ. 30 ಜನರ ಪ್ರಾಣ ಉಳಿಸಲು ಅಲೆಗಳ ಜೊತೆ ಹೋರಾಟ ನಡೆಸುತ್ತಾರೆ. ಅವರನ್ನು ರಕ್ಷಿಸಲು ರಕ್ಷಣಾ ತಂಡ, ರಕ್ಷಣಾ ನೌಕೆಗಳು ಬಂದು 21 ಜನರ ಪ್ರಾಣ ಮಾತ್ರ ಉಳಿಸಲು ಸಾಧ್ಯವಾಗುತ್ತೆ. 9 ಜನರ ಜೊತೆ ವಿಧಿಯಾಟ ಆಟ ಆಡಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ, ಜಲ ಸಮಾಧಿಯಾಯಿತು. ಆ 9 ಜನರಲ್ಲಿ ಒಂದು ದುಃಖದ ಕಣ್ಣೀರಿನ ಕಥೆಯನ್ನು ತರುವಂತಹ ತಾಯಿ ಮಗನ ಕಥೆ. ಈ ಕಥೆ ಏಕೆ ಬಂದಿದೆ ಅಂದರೆ, ತಾಯಿ ತನ್ನ ಉಸಿರು ನಿಂತರೂ ಹೆತ್ತ ಮಗುವಿನ ಕೈ ಬಿಡಲಿಲ್ಲ. ದೇಹಕ್ಕೆ ಅಪ್ಪಿಕೊಂಡ ಸ್ಥಿತಿಯಲ್ಲಿ ತಾಯಿ ಮಗುವಿನ ಜೊತೆ ಅಂದರೆ ಮಗುವಿನ ಪ್ರಾಣ ಉಳಿಸಲು ಅಲೆಗಳ ಜೊತೆ ಹೋರಾಡಿದಳು. ಯಾವ ರೀತಿ ಯುದ್ಧ ಭೂಮಿಯಲ್ಲಿ ದೇಶಕ್ಕಾಗಿ ಹೋರಾಡಿದ ವೀರ ವನಿತೆಯರು, ಅದೇ ರೀತಿ ಮಹಾತಾಯಿ ತನ್ನ ಕಂದನ ಪ್ರಾಣ ಉಳಿಸಲು ತನ್ನ ಕೊನೆ ಉಸಿರುವರೆಗೂ ದೈತ್ಯಾಕಾರದ ಅಲೆಗಳ ಜೊತೆ ಹೋರಾಡಿದಳು. ಆದರೂ ವಿಧಿಯಾಟ ಬೇರೆಯೇ ಆಯಿತು. ಆಗ ಮಗುವನ್ನು ಅಪ್ಪಿಕೊಂಡು ತಾಯಿ ನೀರಿನಲ್ಲಿ ಕೊನೆ ಉಸಿರೆಳೆದಳು. ಶುಕ್ರವಾರ ದಿವಸ ಜಲಸಮಾಧಿಯಾಗಿರುವ ತಾಯಿಯನ್ನು ಅಪ್ಪಿಕೊಂಡ ಸ್ಥಿತಿಯಲ್ಲಿ ಮಗುವನ್ನು ತಾಯಿಯನ್ನು ರಕ್ಷಣಾ ತಂಡ ಶವವನ್ನು ಮೇಲೆ ತಂದಾಗ ಅಲ್ಲಿಯ ಮಿನಿಸ್ಟರ್ ಕಣ್ಣೀರು ಹಾಕಿದರು. ಹೆತ್ತ ತಾಯಿ ಉಸಿರು ನಿಂತರೂ ಹೆತ್ತ ಮಗನ ಕೈ ಬಿಡಲಿಲ್ಲ. ವಿಶ್ವದಲ್ಲಿ ಇತಿಹಾಸ ಪುಟಗಳಲ್ಲಿ ನೆನಪಾಗಿ ಉಳಿದರಲ್ಲ. ನಿಸರ್ಗ ಮಾತೆ ಜನತೆಗೆ ಸಂದೇಶ ಕೊಟ್ಟಿತಲ್ಲ, ಹೆತ್ತ ತಾಯಿ ದೇವರಿಗಿಂತ ದೊಡ್ಡವಳು ಆಗ್ಯಾಳಲ್ಲ ಎಂದು. ಮಧ್ಯಪ್ರದೇಶ ನರ್ಮದಾ ನದಿಯ ದೋಣಿಯ ದುರಂತ ಕಥೆ. ಇಲ್ಲಿಯವರೆಗೆ ಕಥೆ ಬರೆದವರು ಸಂಸ್ಕಾರದ ಬೆಳಕು ವಾಹಿನಿಯ ಸಂಸ್ಥಾಪಕರು ಶ್ರೀ ಲಕ್ಷ್ಮೀಕಾಂತ್, ತಂದೆ ಶ್ರೀಮಂತ್ ಕೋಣೆ, ಸುಲ್ತಾನ್ಪುರ ಗಲ್ಲಿ, ಆಳಂದ, ಸಾಸಿರನಾಡು, ಆಳಂದ ತಾಲೂಕಿನಲ್ಲಿ. ಈ ಕಥೆಯನ್ನು ನಿಮಗೆ ಎ.ವಿ. ಪಾಟೀಲ್ ಡಿಗ್ರಿ ಕಾಲೇಜಿನಲ್ಲಿ ಒಂದು ಸುಂದರವಾದ ಪ್ರಕೃತಿ ಮಧ್ಯದಲ್ಲಿ ನಿಮಗೆ ಸಂದೇಶದ ಕಥೆಯನ್ನು, ಕಣ್ಣೀರಿನ ಕಥೆಯನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸುತ್ತಾ ನನ್ನ 2 ಅನಿಸಿಕೆಗಳಿಗೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ. ನನಗೆ ಇಲ್ಲಿಯವರೆಗೆ ಸಹಾಯ ಹಸ್ತ ನೀಡಿದಂತಹ ತಡಕಲ್ ಗ್ರಾಮದವರಾದ ಕಲ್ಯಾಣಿ ತುಕ್ಕಾಣ ಸರ್ ಅವರಿಗೆ ನನ್ನ ವತಿಯಿಂದ, ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಅನಿಸಿಕೆಗಳಿಗೆ ವಿರಾಮ ಕೊಡುತ್ತೇನೆ. ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಧನ್ಯವಾದಗಳು.